ಇನ್ನು ಕೇಸರಿ ಮನೆಯಲ್ಲಿ ಬಣ ಬಡಿದಾಟದ ಕಿಚ್ಚಂತೂ ತಣ್ಣಗಾಗ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. BY ವಿಜೇಂದ್ರ ವಿರುದ್ಧ ರೆಬಲ್ಸ್ ಮೀಟಿಂಗ್ ಕೂಡ ನಡೆಸಿದ್ದಾರೆ. BS ಯಡಿಯೂರಪ್ಪ ಅವರ ಕಾಲ ಹೋಯ್ತು. SR ವಿಶ್ವನಾಥ್ ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೆ ವಿಜೇಂದ್ರ ವಿರುದ್ಧ ಈ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಕುಟುಕಿದ್ದಾರೆ. ಯಡಿಯೂರಪ್ಪ ಅವರು ಇಲ್ಲದೆ 140 ಸೀಟ್ಗಳನ್ನ ಗೆಲ್ಲುವ ಕಾಲ ಬಂದಿದೆ. ಈಗ ಯಾರ್ಯಾರು ಯಡಿಯೂರಪ್ಪ ಅವರ ಪರವಾಗಿ ಮಾತಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಪರವಾಗೇ ಇರೋದು, ಸುಮ್ಮನೆ ಅವರು ಮಾತಾಡ್ತಾ ಇರೋದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅಲ್ರಿ ಗಂಭೀರವಾಗಿ ನೋಡ್ರಿ, ಅವ್ರಿಗೆ ಗುರ್ತಿರ್ಲಿಲ್ಲ, ಈಗ ಗುರ್ತಾಗಲಕ್ಕತ್ತದೆ. ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ಟರೆ BJP ಇಲ್ಲ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂಥ ಶಕ್ತಿ ನಮಗೆಲ್ಲ ಇದೆ. ಅದು ಕಾಲು ಹೋಯ್ತದು. ಅದೇ ಹಳೆ ಕತೆ, ಅದೇ ಹಳೆ ಕತೆ ಅದೆಲ್ಲ ಹೋಯ್ತು. ಸುಖ ಸುಧಾಕರು ನಮ್ಮ ಜೊತೆಗಿದ್ದಾರೆ. ವಿಶ್ವನಾಥ್ ನಮ್ಮ ಕಡೆ ಅದಾರಿ. ವಿಶ್ವನಾಥ್ ಅವರ ನಿಷ್ಠೆ ಯಡಿಯೂರಪ್ಪಗೆ, ಮಗನಿಗಲ್ಲ. ವಿಶ್ವನಾಥ ನಿಷ್ಠೆ BS ಯಡಿಯೂರಪ್ಪಗೆ, ನಮ್ದು ವಿಜಯೇಂದ್ರ ಬಂದ್ರೆ ಇಲ್ಲ. ಹಿಂಗೆಲ್ಲ ಕೆಟಗರಿ ಅದವರು, ಕೆಟಗರಿ A+, ಕೆಟಗರಿ B+. ಇಲ್ಲ. ನಮ್ಮ ಶಕ್ತಿ ಬಹಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂಥ ದೊಡ್ಡ ಗುಂಪು ತಯಾರಾಗಿದೆ. ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಮಯವಿಲ್ಲ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಸುರೇಶ್, ಗಮನಿಸ್ತಾ ಇದ್ದೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಮತ್ತು ರೆಬಲ್ಸ್ನ ಮೀಟಿಂಗ್, ಇದರ ಫಲಿತಾಂಶ ಪರಿಣಾಮ ಯಾವ ರೀತಿ ಆಗಬಹುದು ಪಾರ್ಟಿ ಮೇಲೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ಗಮನಿಸಿ ಸುಮ್ಮನೆ ಕೂತಿದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಏನು ನಡೀತಾ ಇದೆ BJP ಮನೆಯಲ್ಲಿ? ಎಷ್ಟು ಶ್ರೀಪಾದ್ ಪಟೇಲ್, ಒಂದು BJP ರಾಜ್ಯಾಧ್ಯಕ್ಷರ ಆಯ್ಕೆ ಏನಿದೆ ಅದು ಸನ್ನಿಹಿತ ಆದಂತೆ ಸಾಕಷ್ಟು ತೆರೆಮರೆಯಲ್ಲಿ ತಂತ್ರಗಾರಿಕೆಗಳು ಒಂದು ಭಾಗವಾದರೆ, ಮತ್ತೊಂದು ಕಡೆ ತಮ್ಮ ಬೆಂಬಲಿಗರನ್ನು ಹಾಗೆ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ಜಾಸ್ತಿ ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಕಡೆ ವಿಜೇಂದ್ರ ಅವರು ಹಾಗೆ ಮತ್ತೊಂದು ಕಡೆ ಯತ್ನಾಳ್ ಅವರ ಟೀಮ್ ಏನಿದೆ ಅವರೆಲ್ಲರೂ ಕೂಡ ತೆರೆಮರೆಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರ ಮುಂದುವರಿಕೆ ಏನಿದೆ ಅದು ಆಗಬಾರದು, ಅದನ್ನು ತಡೆಯೋದಕ್ಕೆ ಏನು ಬೇಕೋ ಅದೆಲ್ಲ ರೀತಿಯ ತಂತ್ರಗಳನ್ನು ಕೂಡ ಈಗ ರೆಬಲ್ಸ್ ಟೀಮ್ನವರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ಇವತ್ತು ಏನು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆದಿದೆ ಈ ಒಂದು ಸಭೆ, ಈ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಕಾರಣ ಇವರು ಅಂದರೆ ರೆಬಲ್ಸ್ ಟೀಮ್ನಿಂದ ಏನು ಕೈಗೊಂಡಿದ್ದಂತಹ ಒಂದು ಒನ್ಲೈನ್ ಅಜೆಂಡಾ ಏನಿತ್ತು, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಬದಲಾಯಿಸಬೇಕು ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಅಂದರೆ ಒಂದು ಅಂತಿಮ ರೂಪುರೇಷೆಗಳನ್ನು ಇವತ್ತು ಸಿದ್ಧಪಡಿಸಿರ್ತಕ್ಕಂಥದ್ದು. ಆ ಅಂತಿಮ ರೂಪುರೇಷೆಯ ಭಾಗವಾಗಿ ದೆಹಲಿಯಲ್ಲಿ ಅಂದರೆ 3 ಅಥವಾ 4ನೇ ತಾರೀಕು, ಅಂದರೆ ಇನ್ನೇನು ಇವತ್ತು ಒಂದು ದಿನ ಕಳೆದರೆ ನಾಳೆಯಿಂದಲೇ ಹೊಸ ಫೆಬ್ರವರಿ ಆಗಿರೋದ್ರಿಂದ 3ನೇ ತಾರೀಕು ಅಥವಾ 4ನೇ ತಾರೀಕು ಹಿಂದೆ ಒಂದು ದಿನ ದೆಹಲಿಯಲ್ಲಿ ಕೂತು ಸಭೆಯನ್ನು ಕೂಡ ಸೇರೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಆ ದೆಹಲಿ ಸಭೆಯಲ್ಲಿ ಈಗ ಒಂದು ಸುಳಿವನ್ನು ಬಿಟ್ಕೊಟ್ಟಿರ್ತಕ್ಕಂಥ ಆ ಸಭೆಯಲ್ಲಿ ಮತ್ತಷ್ಟು ವಿಜಯೇಂದ್ರ ವಿರುದ್ಧದ ಅಸಮಾಧಾನಿತರಿದೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಸಭೆಗೆ ಸೇರ್ತಾರೆ ಅಂತಕ್ಕಂಥ ಒಂದು ಸುಳಿವನ್ನು ಬಿಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ಯಾರೆಲ್ಲ ಸೇರ್ತಾರೆ ಅಂತಕ್ಕಂಥದ್ದು ಕೂಡ ಒಂದಷ್ಟು ರಾಜ್ಯ BJPಯಲ್ಲಿ ಕುತೂಹಲನ ಮೂಡಿಸಿರ್ತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಎಲ್ಲೋ ಒಂದು ಕಡೆ ಹೇಳುವಂತೆ ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ, ಆರ್ ಅಶೋಕ್ ಅವರು ಸಂಪರ್ಕ ಮಾಡಿದ್ದಾರೆ, ಹಾಗೆಯೇ ಅಣ್ಣಾ ಸಾಹೇಬ್ ಜೊಲ್ಲೆ ಏನು ಚಿಕ್ಕೋಡಿಯ ಮಾಜಿ ಸಂಸದರು ಅವರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಸುಧಾಕರ್ ಅವರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಇವರೆಲ್ಲರೂ ಕೂಡ ಒಟ್ಟಾರೆಗೆ ಯಾರು ಎಲ್ಲಿ ಸೇರ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ. ಯಾಕೆಂದರೆ ಹಾಗೆ ಎಲ್ಲರೂ ಒಟ್ಟಾಗಿ ಇವ್ರ ಜೊತೆ ಕಾಣಿಸ್ಕೊಂಡಿದ್ದೆ ಆದರೆ, ಬಹಿರಂಗವಾಗಿ ಸೇರಿದ್ದೆ ಆದರೆ ಖಂಡಿತವಾಗಲೂ ಕೂಡ ವಿಜೇಂದ್ರ ವಿರುದ್ಧ ಒಂದು ದೊಡ್ಡ ಗುಪ್ಪೆ ಸಿದ್ಧವಾದಂತೆ ಕಾಣುತ್ತೆ. ಅದು ಹೈಕಮಾಂಡ್ ಮುಂದೆ ಪೆರೇಡ್ ಮಾಡೋದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಇವರ ಟೀಮ್ನ ಬಲ ಏನು ಅನ್ನೋದು ಕೂಡ ಗೊತ್ತಾಗುವಂಥದ್ದು. ಆದರೆ ಹೈಕಮಾಂಡ್ ಯಾವ ನಡೆಯನ್ನು ತೆಗೆದುಕೊಳ್ಳುತ್ತೆ, ಇದು ಸಹಮತದ ಮೂಲಕ ಆಗುತ್ತೋ ಅಥವಾ ಹೈಕಮಾಂಡ್ ವೋಟಿಂಗ್ ಮೂಲಕವೇ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡುತ್ತೋ ಅಂತಕ್ಕಂಥದ್ದು ಬಹಳ ಕುತೂಹಲ ಮೂಡಿರ್ತಕ್ಕಂಥದ್ದು. ಶ್ರೀಪಾದ್ ಪಟೇಲ್ ಒಟ್ಟಾರೆಯಾಗಿ ಇನ್ನೊಂದು 8-10 ದಿನದ ಒಳಗಡೆ ಒಂದಷ್ಟು ಏನು ಸಂಪೂರ್ಣವಾದಂಥ ಚಿತ್ರಣ ಸಿಗ್ತಾ ಹೋಗುತ್ತೆ ನಮಗೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಇನ್ನು ಕೇಸರಿ ಮನೆಯಲ್ಲಿ ಬಣ ಬಡಿದಾಟದ ಕಿಚ್ಚಂತೂ ತಣ್ಣಗಾಗ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. BY ವಿಜೇಂದ್ರ ವಿರುದ್ಧ ರೆಬಲ್ಸ್ ಮೀಟಿಂಗ್ ಕೂಡ ನಡೆಸಿದ್ದಾರೆ. BS ಯಡಿಯೂರಪ್ಪ ಅವರ ಕಾಲ ಹೋಯ್ತು.
SR ವಿಶ್ವನಾಥ್ ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೆ ವಿಜೇಂದ್ರ ವಿರುದ್ಧ ಈ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಕುಟುಕಿದ್ದಾರೆ. ಯಡಿಯೂರಪ್ಪ ಅವರು ಇಲ್ಲದೆ 140 ಸೀಟ್ಗಳನ್ನ ಗೆಲ್ಲುವ ಕಾಲ ಬಂದಿದೆ. ಈಗ ಯಾರ್ಯಾರು ಯಡಿಯೂರಪ್ಪ ಅವರ ಪರವಾಗಿ ಮಾತಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಪರವಾಗೇ ಇರೋದು, ಸುಮ್ಮನೆ ಅವರು ಮಾತಾಡ್ತಾ ಇರೋದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅಲ್ರಿ ಗಂಭೀರವಾಗಿ ನೋಡ್ರಿ ಅವ್ರಿಗೆ ಗುರ್ತಿರ್ಲಿಲ್ಲ, ಈಗ ಗುರ್ತಾಗ್ಲಕ್ಕತ್ತದೆ. ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ಟರೆ BJP ಇಲ್ಲ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂಥ ಶಕ್ತಿ ನಮಗೆಲ್ಲ ಇದೆ. ಅದು ಕಾಲ ಹೋಯ್ತದು. ಅದೇ ಹಳೆ ಕತೆ, ಅದೇ ಹಳೆ ಕತೆ ಅದೆಲ್ಲ ಹೋಯ್ತು. ಸುಖ ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ವಿಶ್ವನಾಥ್ ನಮ್ಮ ಕಡೆ ಅದಾರಿ. ವಿಶ್ವನಾಥ್ ಅವ್ರ ನಿಷ್ಠೆ ಯಡಿಯೂರಪ್ಪಗೆ, ಮಗನಿಗೆಲ್ಲ ಬರ್ಕೊಳ್ಳಿ. ವಿಶ್ವನಾಥ ನಿಷ್ಠೆ BS ಯಡಿಯೂರಪ್ಪಗೆ, ನಮ್ದು ವಿಜಯೇಂದ್ರ ಬಂದ್ರೆ ಇಲ್ಲ. ಹಿಂಗೆಲ್ಲ ಕೆಟಗರಿ ಅದವರು, ಕೆಟಗರಿ A+, ಕೆಟಗರಿ B+. ಇಲ್ಲ. ನಮ್ಮ ಶಕ್ತಿ ಭಾಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂಥ ದೊಡ್ಡ ಗುಂಪು ತಯಾರಾಗಿದೆ. ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಮಯವಿಲ್ಲ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಸುರೇಶ್, ಗಮನಿಸ್ತಾ ಇದ್ದೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಮತ್ತು ರೆಬಲ್ಸ್ನ ಮೀಟಿಂಗ್, ಇದರ ಫಲಿತಾಂಶ ಪರಿಣಾಮ ಯಾವ ರೀತಿ ಆಗಬಹುದು ಪಾರ್ಟಿ ಮೇಲೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ಗಮನಿಸಿ ಸುಮ್ಮನೆ ಕೂತಿದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಏನು ನಡೀತಾ ಇದೆ BJP ಮನೆಯಲ್ಲಿ? ಶ್ರೀಪಾದ್ ಪಟೇಲ್ ಒಂದು BJP ರಾಜ್ಯಾಧ್ಯಕ್ಷರ ಆಯ್ಕೆ ಏನಿದೆ ಅದು ಸನ್ನಿಹಿತ ಆದಂತೆ ಸಾಕಷ್ಟು ತೆರೆಮರೆಯಲ್ಲಿ ತಂತ್ರಗಾರಿಕೆಗಳು ಒಂದು ಭಾಗವಾದರೆ, ಮತ್ತೊಂದು ಕಡೆ ತಮ್ಮ ಬೆಂಬಲಿಗರನ್ನು ಹಾಗೆ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ಜಾಸ್ತಿ ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಕಡೆ ವಿಜೇಂದ್ರ ಅವರು ಹಾಗೆ ಮತ್ತೊಂದು ಕಡೆ ಯತ್ನಾಳ್ ಅವರ ಟೀಮ್ ಏನಿದೆ ಅವರೆಲ್ಲರೂ ಕೂಡ ತೆರೆಮರೆಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರ ಮುಂದುವರಿಕೆ ಏನಿದೆ ಅದು ಆಗಬಾರದು, ಅದನ್ನು ತಡೆಯೋದಕ್ಕೆ ಏನು ಬೇಕೋ ಅದೆಲ್ಲ ರೀತಿಯ ತಂತ್ರಗಳನ್ನು ಕೂಡ ಈಗ ರೆಬಲ್ಸ್ ಟೀಮ್ನವರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ಇವತ್ತು ಏನು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆದಿದೆ ಈ ಒಂದು ಸಭೆ, ಈ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಕಾರಣ ಇವರು ಅಂದರೆ ರೆಬಲ್ಸ್ ಟೀಮ್ನಿಂದ ಏನು ಕೈಗೊಂಡಿದ್ದಂತಹ ಒಂದು ಒನ್ಲೈನ್ ಅಜೆಂಡಾ ಏನಿತ್ತು, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಬದಲಾಯಿಸಬೇಕು ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಅಂದರೆ ಒಂದು ಅಂತಿಮ ರೂಪುರೇಷೆಗಳನ್ನು ಇವತ್ತು ಸಿದ್ಧಪಡಿಸಿರ್ತಕ್ಕಂಥದ್ದು. ಆ ಅಂತಿಮ ರೂಪುರೇಷೆಯ ಭಾಗವಾಗಿ ದೆಹಲಿಯಲ್ಲಿ ಅಂದರೆ 3 ಅಥವಾ 4ನೇ ತಾರೀಕು ಅಂದರೆ ಇನ್ನೇನು ಇವತ್ತು ಒಂದು ದಿನ ಕಳೆದರೆ ನಾಳೆಯಿಂದಲೇ ಹೊಸ ಫೆಬ್ರವರಿ ಆಗಿರೋದ್ರಿಂದ 3ನೇ ತಾರೀಕು ಅಥವಾ 4ನೇ ತಾರೀಕು ಹಿಂದೆ ಒಂದು ದಿನ ದೆಹಲಿಯಲ್ಲಿ ಕೂತು ಸಭೆಯನ್ನು ಕೂಡ ಸೇರೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಆ ದೆಹಲಿ ಸಭೆಯಲ್ಲಿ ಈಗ ಒಂದು ಸುಳಿವನ್ನು ಬಿಟ್ಕೊಟ್ಟಿರ್ತಕ್ಕಂಥ ಆ ಸಭೆಯಲ್ಲಿ ಮತ್ತಷ್ಟು ವಿಜಯೇಂದ್ರ ವಿರುದ್ಧದ ಅಸಮಾಧಾನಿತರಿದೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಸಭೆಗೆ ಸೇರ್ತಾರೆ ಅಂತಕ್ಕಂಥ ಒಂದು ಸುಳಿವನ್ನು ಬಿಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ಯಾರೆಲ್ಲ ಸೇರ್ತಾರೆ ಅಂತಕ್ಕಂಥದ್ದು ಕೂಡ ಒಂದಷ್ಟು ರಾಜ್ಯ BJPಯಲ್ಲಿ ಕುತೂಹಲನ ಮೂಡಿಸಿರ್ತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಎಲ್ಲೋ ಒಂದು ಕಡೆ ಹೇಳುವಂತೆ ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ, ಆರ್ ಅಶೋಕ್ ಅವರು ಸಂಪರ್ಕ ಮಾಡಿದ್ದಾರೆ, ಹಾಗೆಯೇ ಅಣ್ಣಾ ಸಾಹೇಬ್ ಜೊಲ್ಲೆ ಏನು ಚಿಕ್ಕೋಡಿಯ ಮಾಜಿ ಸಂಸದರು ಅವರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಸುಧಾಕರ್ ಅವರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಇವರೆಲ್ಲರೂ ಕೂಡ ಒಟ್ಟಾರೆಗೆ ಯಾರು ಎಲ್ಲಿ ಸೇರ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ. ಯಾಕೆಂದರೆ ಹಾಗೆ ಎಲ್ಲರೂ ಒಟ್ಟಾಗಿ ಇವ್ರ ಜೊತೆ ಕಾಣಿಸ್ಕೊಂಡಿದ್ದೆ ಆದರೆ, ಬಹಿರಂಗವಾಗಿ ಸೇರಿದ್ದೆ ಆದರೆ ಖಂಡಿತವಾಗಲೂ ಕೂಡ ವಿಜೇಂದ್ರ ವಿರುದ್ಧ ಒಂದು ದೊಡ್ಡ ಗುಂಪೆ ಸಿದ್ಧವಾದಂತೆ ಕಾಣುತ್ತೆ. ಅದು ಹೈಕಮಾಂಡ್ ಮುಂದೆ ಪೆರೇಡ್ ಮಾಡೋದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಇವರ ಟೀಮ್ನ ಬಲ ಏನು ಅನ್ನೋದು ಕೂಡ ಗೊತ್ತಾಗುವಂಥದ್ದು. ಆದರೆ ಹೈಕಮಾಂಡ್ ಯಾವ ನಡೆಯನ್ನು ತೆಗೆದುಕೊಳ್ಳುತ್ತೆ, ಇದು ಸಹಮತದ ಮೂಲಕ ಆಗುತ್ತೋ ಅಥವಾ ಹೈಕಮಾಂಡ್ ವೋಟಿಂಗ್ ಮೂಲಕವೇ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡುತ್ತೋ ಅಂತಕ್ಕಂಥದ್ದು ಬಹಳ ಕುತೂಹಲ ಮೂಡಿರ್ತಕ್ಕಂಥದ್ದು. ಶ್ರೀಪಾದ್ ಪಟೇಲ್ ಒಟ್ಟಾರೆಯಾಗಿ ಇನ್ನೊಂದು 8-10 ದಿನದ ಒಳಗಡೆ ಒಂದಷ್ಟು ಏನು ಸಂಪೂರ್ಣವಾದಂಥ ಚಿತ್ರಣ ಸಿಗ್ತಾ ಹೋಗುತ್ತೆ ನಮಗೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ.